ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿಕೊಂಡು ಇದೊಂದು ಹೊಸ ವ್ಲಾಗ್ ಅನ್ನು ವಿಡಿಯೋ ಕಾಲ್ ಮೂಲಕ ಸ್ಟಾರ್ಟ್ ಮಾಡುತ್ತಿದ್ದೇವೆ. ಅಷ್ಟೇ, ಸರಿ ಬಾಯ್. ಚಂದ ಫೋಸ್ ಕೊಟ್ಟುಕೊಂಡು ನಮ್ಮ ಅತ್ತೆಯವ್ರು ಇವತ್ತು ಕಾಲೇಜಿಂದ ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದಾರೆ ನಮ್ಮನ್ನು. ಅನಿಕಾ ಬರ್ಸಿದು ಅವಳಿಗೆ ಮಂಡಿಗೆ ಬೆಚ್ಚ ಇರ್ತದೆ. ಅತ್ತೆಯವರು ಇಷ್ಟೆಲ್ಲ ತಂದು ಕೊಟ್ಟಿದ್ದಾರೆ ನಮಗೆ. ಎಂತೆಲ್ಲ ತಂದಿದ್ದಾರೆ ನೋಡ್ಬೇಕು. ನೋಡಿ ಬರ್ತಾ ಇದ್ದಾರೆ. ನಮಗೆ ಸಾನಿಕನ ಅಮ್ಮ ಕೀರ್ತನ ನಮ್ಮ ಅತ್ತೆ, ನನ್ನ ಅತ್ತೆ ಅವರು ನಮಗೆ ಪತ್ರೊಡಿ ಕಳಿಸಿಕೊಡ್ತಾರೆ. ಇವತ್ತು ನಾಗರ ಪಂಚಮಿ ಬೇರೆ, ನಮಗೆ ಅರಸಣೆ ಎಡೆ ಅಡ್ಡಿ ಇಲ್ಲ. ಸೊ ಸ್ಯಾಡ್. ತುಂಬಾ ಚೆಂದ ಉಂಟು ಗೈಸ್. ನಾವಿಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಅನ್ನು ಮಾಡ್ತಿದ್ದೇವೆ, ನ್ಯೂಸ್ ನೋಡಿ ಅಂತ. ಸಾನಿಕಾ ಅವಳ ಕೀಯನ್ನು ಒಳಗಿಟ್ಟು ಲಾಕ್ ಹಾಕಿದ್ದಾಳೆ. ಹಾಗೆ ಈಗ ಅದನ್ನು ಹೇಗೆ ತೆಗೆಯುವುದು ಗೊತ್ತಿಲ್ಲ. ಈ ಸಿಗರೇಟ್ ಲೈಟರ್ ನಮಗೆ ಕೆಮಿಸ್ಟ್ರಿ ಲ್ಯಾಬ್ ಅಲ್ಲಿ ಯೂಸ್ ಆಗೋದು ಫ್ರೆಂಡ್ಸ್, ಬೇರೆ ಅಂತ ತಿಳ್ಕೊಳ್ಬೇಡಿ. ನಿಧಾನ ಬಂದರೆ ಅವ ಕೆಳಗೆ ಕೀಗೆ ಓಪನ್ ಮಾಡಿರ್ಬೋದು. ನಾವು ಅವನ ನಂಬಿದಾಗಿಲ್ಲ. ಹೇಳಿ ನೋಡ, ಇಲ್ಲ ಕಲ್ಲಲ್ಲಿ ಗುದ್ದಿಸಿ ತೆಗಿಬೇಕಷ್ಟೇ. ಈಗ ಫ್ರೆಂಡ್ಸ್, ನಾವಿತ್ತು ಅಲೋಷಿಯಸ್ನವರ ಮ್ಯೂಸಿಯಮಿಗೆ ಬಂದಿದ್ದೀವಿ. ಹೋಲ್ಡರ್ಸ್ ಆಫ್ ಬಲ್ಬ್. ಹಾಯ್ ಫ್ರೆಂಡ್ಸ್, ಎಂತಾಯ್ತು ಅಂದರೆ ನಮಗೆ 1 ವೀಕ್ ಎಕ್ಸಾಮ್ ಇತ್ತು. ಹಾಗೆ ಎಕ್ಸಾಮ್ ಎಲ್ಲ ಮುಗೀತು. ಆಮೇಲೆ ನನ್ನ ಇಬ್ಬರು ರೂಮ್ಮೇಟ್ಸ್ ಕೀರ್ತನ ಮತ್ತು ಸಾನಿಕನಿಗೆ ಜ್ವರ ಬಂತಿಲ್ಲ. ತುಂಬ ಜ್ವರ ಉಂಟು. ನನ್ನ ಪಕ್ಕದ ರೂಮ್ನವರಿಗೆ ಎಲ್ಲರಿಗೂ ಜ್ವರ ಬರ್ತಾ ಉಂಟು, ನನಗೊಬ್ಬಳಿಗೆ ಬರಲಿಲ್ಲ. ಸೊ ಹಾಗೆ ಅವರು ಅವರವರ ಮನೆಗೆ ಹೋದರು. ಒಬ್ಬಳು ಮೊನ್ನೆ ಹೋಗಿದ್ದಾಳೆ, ಇನ್ನೊಬ್ಬಳು ಇವತ್ತು ಬೆಳಿಗ್ಗೆ ಹೋದ್ಲು. ಹಾಗೆ ನಾನೀಗೊಬ್ಬಳೆ ಕೂತಿದ್ದಾನೆ. ಇನ್ನೊಬ್ಳು ಫ್ರೆಂಡ್ ದಿಯಾ, ಅವಳಿಗೆ ಸಹ ಹುಷಾರಿಲ್ಲ. ಇನ್ನೊಂದು ಕಾಟೇಜ್ನವಳು, ಅವಳು ಕೂಡ ಹೋದ್ಲು. ಅವಳು ಇವತ್ತು ಬರ್ತಾಳೆ ಹೇಳಿ ಬಂದರೆ ಬಚಾವಿಲ್ಲ, ನಾನು ಒಬ್ಬಳೆ ಮಲಗಬೇಕಿಲ್ಲಿ. ಇಲ್ಲ ಮಲಗುದೊಬ್ಬಳೆ. ಊಟಕ್ಕೆ ಎಲ್ಲ ಒಬ್ಬಳೆ ಹೋಗ್ಲಿಕ್ಕೆ ಆಗ್ತದೆ ಅಂತ ಅಷ್ಟೇ. ಫ್ರೆಂಡ್ಸ್, ಇದೆ ಅಂತ ಅಂದರೆ ನನ್ನ ಅಮ್ಮ ನನಗೋಸ್ಕರ ರೊಟ್ಟಿ ಮಾಡಿ ಕಳಿಸಿದ್ರು. ಅಂದರೆ ನಮಗೆ ಸಂಡೇ ಒಂದು ದಿವಸ ಬೆಳಿಗ್ಗೆ ಬನ್ ಇರ್ತದೆ. ಒಂದೇ ಬನ್ ಕೊಡ್ತಾರೆ, ಅಂದರೆ ತಗೊಳ್ಬೋದು. ಆದರೆ ಬನ್ ನಂಗೆ ಅಷ್ಟು ಇಷ್ಟ ಇಲ್ಲ. ಬನ್ ಕೊಡ್ತಾರೆ, ಬನ್ ಮತ್ತು ಜಾಮ್, ಮತ್ತು ಒಂದು ಮೊಟ್ಟೆ ಕೊಡ್ತಾರೆ, ಮೊಟ್ಟೆ ಮತ್ತು ಒಂದು ಬನಾನ. ಹಾಗೆ ಅದು ನನಗೆ ಸಾಕಾಗೋದಿಲ್ಲ, ಬೇಗ ಹಸಿವಾಗ್ತದೆ. ಆಗ ಹಸಿವಾದಾಗೆಲ್ಲ ನಾನು ಈ ರೊಟ್ಟಿಯನ್ನು ತಿಂತಾನೆ. ನಮ್ಮ ತುಂಬ ಚೆಂದ ರೊಟ್ಟಿ ಮಾಡಿದ್ದಾರೆ, ಕ್ರಿಸ್ಪಿಯಾಗಿರ್ತದೆ. ಈ ರೀತಿ ಇರ್ತದೆ ರೊಟ್ಟಿ. ಮತ್ತು ಈ ರೊಟ್ಟಿಗೆ ಅಮ್ಮ ಚಟ್ನಿ ಹುಡಿ ಮಾಡಿಕೊಟ್ಟಿದ್ದಾರೆ. ಹಾಗೆ ಇದನ್ನು ಹೇಗೆ ಮಾಡೋದು ಅಂತ ಇನ್ನೊಂದು ಸತಿ ಯಾವಾಗಾದ್ರೂ ಮನೆಗೆ ಹೋದಾಗ ನಾನು ನಿಮ್ಗೆ ಹೇಳ್ತೇನೆ. ಅಮ್ಮ ನನಗೆ ಮಾಡಿಕೊಡ್ತಾರೆ ಪ್ರತಿ ಸರ್ತಿ, ತಿಂಗಳಿಗೆ ಒಂದು ಸತಿ ಕಳಿಸ್ತಾರೆ ರೊಟ್ಟಿ ಮಾಡಿ. ಯಾಕಂದರೆ ಇದು ಸಾಧಾರಣ 1 ತಿಂಗಳು ಇಡ್ಲಿಕ್ಕೆ ಆಗ್ತದೆ, ಸ್ಟೋರ್ ಮಾಡಲಿಕ್ಕೆ ಇಡ್ಲಿಕ್ಕೆ ಆಗ್ತದೆ. ಮತ್ತು ಈ ಚಟ್ನಿ ಹುಡಿಯನ್ನು ಕೂಡ 1 ತಿಂಗಳು ಇಡ್ಬೋದು. ಹಾಗಾಗಿ ಆರಾಮ್ಸೆ ತಿನ್ಬೋದು ಹಸಿವಾದಾಗೆಲ್ಲ. ನಮ್ಮ ಹಾಸ್ಟೆಲಿಗೆ ಒಂದು ಹಾವು ಬಂದಿದೆ. ಇದು ಪಕ್ಕ ಕೆರೆ ಹಾವಲ್ಲ. ನಾನು ಹಾಸ್ಟೆಲ್ ಇದೆಲ್ಲ ಬಾಗಿಲೆಲ್ಲ ಹಾಕಿ ಮಲಗಬೇಕಷ್ಟೇ.
ನುಗ್ಗಿದ್ರು ಗೊತ್ತೇ ಫ್ರೆಂಡ್ಸ್ ನಾವೀಗ ಅಂಗಡಿಗೆ ಬಂದಿದ್ದೇವೆ. ಇಲ್ಲ ನನಗೆ ಕಾಲ್ ಮಾಡಿ ಕೇಳ್ತೇನೆ, ತೆಗೆದು ಕೊಡ್ತೇನೆ ನನಗೆ 90 ರುಪೀಸ್. 90 ರುಪೀಸ್? ನೀನು ಪೇಷಂಟ್ ನೀನು. ಅಣ್ಣ ಇಲ್ಲೇ ನಾಚಿಗೆ ಅಂತ ನಾಕೆ 90 ರುಪೀಸ್ ಮ್ಯಾಗ್ನಮ್ ಮಾಡ್ತವ್ಯಾ, ನಾನು ಹೇಳ್ತೇವೆ ನೀ ಪೇ ಮಾಡ್ಯಾ. ರಕ್ಷಾಬಂಧನ್ ಗಿಫ್ಟ್. ರಕ್ಷಾಬಂಧನ್ ಗಿಫ್ಟ್. ಓ ಎಂತ ಸರಿ ನಾ ಸಿದ್ಧರಿದ್ದೇನೆ. ಅಚ್ಚಿ ನನ್ನ ಫ್ರೆಂಡ್ ಸಹ ಉಂಟು. ಮಮ್ಮಿ ಡ್ಯಾಡಿ ಕಂಡುಲ್ಲ ಫ್ರೆಂಡ್ಸ್. ಹೇಳು ಅಂತ. ಫೈನಲಿ ನಾವು 90 ರುಪೀಸ್ನ ಪಿಸ್ತಾಶು ಟ್ರೈ ಮಾಡ್ತಿದ್ದೇವೆ, ಹೇಗುಂಟು ಅಂತ ನೋಡಬೇಕು. ಹಾಕೋದುಂಟು 90 ರುಪೀಸ್ ಓದ್ತಿಟ್ಟು. ಫ್ರೆಂಡ್ಸ್, ನಮ್ಮ ಹಾಸ್ಟೆಲಲ್ಲಿ ಹೇಗಂದರೆ ನಮ್ಮ ಕೆಲಸವನ್ನು ನಾವೇ ಮಾಡಿಕೊಡ್ಬೇಕು. ಫಾರ್ ಎಕ್ಸಾಂಪಲ್ ನೆಲ ಗುಡಿಸೋದಾಗಿರಲಿ, ಒರೆಸೋದಾಗಿರಲಿ, ಅಥವಾ ವಾಶ್ರೂಮ್ ತೊಳೆಯೋದಾಗಿರಲಿ, ಮತ್ತು ನಮ್ಮದು ಅಂದರೆ ಒಂಥರ ರೂಮ್, ಒಂದು ಮನೆ ಥರ ಒಂದು ಮನೆಯಲ್ಲಿ 3 ರೂಮ್ ಇರ್ತದೆ. ಸೊ ಈ ರೂಮಲ್ಲಿ ನಾನು, ಕೀರ್ತನ ಮತ್ತು ಸಾನಿಕ್ ಇರ್ತವೆ. ಅವರಿಬ್ಬರಿಗೆ ಜ್ವರ ಬಂದು ಅವ್ರ ಮನೆಗೆ ಹೋಗಿರುವ ಕಾರಣ ಈ ಸಂಡೇ ಡ್ಯೂಟಿ ನಂಗೆ ಇರ್ತದೆ. ಹಾಗೆ ಇವತ್ತು ಸ್ಯಾಟರ್ಡೆ, ಹಾಗೆ ಇವತ್ತೇ ಸ್ವಲ್ಪ ನೆಲ ಗುಡಿಸಿ ಒರೆಸಿ ವಾಶ್ರೂಮ್ ತೊಳೆದಿಟ್ಟರೆ ನಾಳೆ ನನಗೆ ಮನೆಯದ್ದು ಯಾವುದಾದ್ರೂ ಒಂದು ಕ್ಲೀನ್ ಮಾಡಲಿಕ್ಕೆ ಇರ್ತದೆ. ಫಾರ್ ಎಕ್ಸಾಂಪಲ್ ಸಿಟ್ ಔಟ್, ಅಥವಾ ಹಾಲ್, ಸ್ಟಡಿ ಹಾಲ್ ಇರ್ತದೆ, ಅಥವಾ ಕಿಚನ್ ಇರ್ತದೆ, ಅಥವಾ ರೋಡ್ ಇರ್ತದೆ, ಅಥವಾ ಸರೌಂಡಿಂಗ್ ಇರ್ತದೆ. ಸೊ ನನಗೆ ಈ ಸರ್ತಿ ಕಾರಿಡಾರ್ ಅಂದರೆ ಸಿಟ್ಔಟ್ ಇದು ಕ್ಲೀನ್ ಮಾಡಿ ಗುಡಿಸಿ ಒರೆಸಿ, ಮತ್ತು ಮ್ಯಾಟ್ ಕೆಲವೊಂದು ಸತಿ ತೊಳಿಬೇಕು, ಒಂದು ಸತಿ ತೊಳೆದು ಇನ್ನೊಂದು ಸತಿ ತೊಳಿಲಿಲ್ಲ, ಹಾಗೆ ಡ್ಯೂಟಿ ಇರ್ತದೆ. ಸೊ ನಾಳೆ ನನಗೆ ಕಾರಿಡಾರ್ ಸಿಟ್ಔಟ್ ಉಂಟು, ಹಾಗೆ ಅದನ್ನು ನಾಳೆ ಕ್ಲೀನ್ ಮಾಡಬೇಕು. ಪ್ಲಸ್ ಬಟ್ಟೆ ಸಹ ತೊಳಿಲಿಕ್ಕುಂಟು. ಅದಕ್ಕೆ ಇವತ್ತು ನಾನು ನೆಲ ಗುಡಿಸಿ ಒರೆಸ್ತಾನೆ ಅಂತ, ಅದು ನಾಳೆ ಸುಲಭ ಆಗ್ತದಲ್ಲ ನಮಗೆ. ಹಾಗೆ ಫ್ರೆಂಡ್ಸ್, ಎಷ್ಟು ಚಂದ ನಾನು ಸಿಂಕಲ್ಲಿ ತೊಳೆದಿದ್ದಾನೆ ಅಂತ. ಇದಕ್ಕೆಲ್ಲ ಥ್ಯಾಂಕ್ಸ್ ನನ್ನ ಅಮ್ಮನಿಗೆ ಹೇಳಬೇಕು, ಯಾಕಂದರೆ ನನ್ನಮ್ಮ ನನಗೆ ಈ ಕೆಲಸಗಳನ್ನೆಲ್ಲ ಹೇಳಿಕೊಟ್ಟದ್ದು. ನಾನು ಎಲ್ಲದಕ್ಕೆ ಸಹ ಥ್ಯಾಂಕ್ಸ್ ಅಮ್ಮನಿಗೆ ಹೇಳಬೇಕು, ಯಾಕಂದರೆ ಅಮ್ಮ ನನಗೆ ಪ್ರತಿಯೊಂದು ಕೆಲಸವನ್ನು ಹೇಳಿಕೊಟ್ಟದ್ದು. ಎಲ್ಲಿಯಾದರೂ ನನಗೆ ಕೆಲಸ ಬರ್ತಿರೋದಿದ್ರೆ ಈ ಹಾಸ್ಟೆಲಲ್ಲಿ ಬದುಕೋದು ಮಾತ್ರ ಕಷ್ಟ ಇತ್ತು ನನಗೆ. ಫೈನಲಿ ಸಾನಿಕಾ ಬಂದ್ಲು, ಒಬ್ಬಳೇ ಇದ್ದಿದ್ದು ಬೋರ್ ಆಗಿತ್ತು. ಈಗ ಸಾನಿಕಾ ಬಂದಿದ್ದಾಳೆ, ನನಗೆ ರೊಟ್ಟಿ ಬೇರೆ ಮಾಡಿಕೊಂಡು ಬಂದಿದ್ದಾಳೆ ನೋಡಿ ಅಂತೆ ಫ್ರೆಂಡ್ಸ್. ಈಗ ನನಗೆ ರೊಟ್ಟಿ ತಂದಿದ್ದಾಳೆ, ಮತ್ತು ಚಿಕನ್ ತಂದಿದ್ದಾಳೆ, ಮತ್ತು ನಾಗರ ಪಂಚಮಿ ಸ್ಪೆಷಲ್ ಅರಶಿನ ಎಳೆ ಅಡ್ಡಿಯೇ. ಸಾನಿಕನಮ್ಮ ಸುಕ್ಕ ಮಾಡಿದ್ದಾರೆ ಫ್ರೆಂಡ್ಸ್. ಆದ ದಿಯಾ ಅವರು ಸತತ ಪ್ರಯತ್ನದಿಂದ ಬೊಂಡವನ್ನು ಹುಡಿ ಮಾಡಿದ್ದಾರೆ. ತೆಂಗಿನಕಾಯಿ ಅದು ಬೊಂಡ ಮಾಡಿದ್ದು ಒಳಗುಂಟು. ಮುಖ ಲಾಸೆ ಆಗಿದೆ. ಹಾಳಾಗಿರ್ಬೋದು. ನೀರ್ ಕುಡ್ದೇವಾಗ ನಾವು ನನಗೆ ಎಲ್ಲಿ ಕೊಟ್ರಿ, ನೀನಿದ್ರಲ್ಲ ಇದ ಹಿಡಿ, ಅದಕ್ಕೆ ಇದನ್ನು ಇಟ್ಟದು. ಅದು ಚಂದ ಉಂಟು. ಇದು ಅದು ದಿನ ಆಯ್ತದೆ. ಹೇಗೆ ಆಗಿದೆ ಅದು? ಇದು ಮಾಡಿದ್ದು ಕಟ್ ಮಾಡಿದ್ದು ಇಲ್ಲಿ ಈ ತರ ಚೂರಿಯಾಗ ಸ್ವಲ್ಪ ಕಟ್ ಆಗಿತ್ತು. ಮೆಲ್ಲ ಮಾರಿದೆ, ಕೈ ತಕೊಳ್ಬೇಡಿ. ಇಲ್ಲಿ ನೋಡಿ, ಇಲ್ಲಿ ಬಾಲ್ ತರ ಆಯ್ತು. ಮೆಲ್ಲ ಹೊಡಿಯೋದಾದ್ರೆ ಹೊಡಿ ಸರಿ. ಇಂದ ಮುಖಕ್ಕೆ ಆಗ್ಬೋದು ಬ್ಯಾಲೆನ್ಸ್. ಕೊಡು, ಇದನ್ನ ತೆಗಿತಾನೆ. ತೋರ್ಸು ತೋರ್ಸು. ಸಾನಿಕನ ಅಪ್ಪ ಅವರು ನಮಗೆ ಕೊಟ್ಟದ್ದು, ಅಮ್ಮ ಕೊಟ್ಟದ್ದು. ಅವಳಿಗೊಂದು ಕೊಡು, ಅವಳು ತಿನ್ನಲೇ ಇಲ್ಲ ಸಾನಿಕಾ. ಕೊಟ್ಟೆ ಬೆಲ್ಲ ಇರ್ಬೇಕಿತ್ತು. ಬೆಲ್ಲ